ಎಲ್ಲಿ ನಿಂತು ಚೆನ್ನಾಗಿ ಮಾತನಾಡುವೆ ಗೌರಿ, ಚೆನ್ನಾಗಿ ಮಾತನಾಡುವೆ. ನನ್ನ ಹೆಸರು ನಿಮಗೆ ಹೇಗೆ ಗೊತ್ತಾಯ್ತು? ಆಯುಷ್ಯ ಮುಗಿದ ಮೇಲೆ ಪ್ರಾಣವನ್ನು ಒಯ್ಯಲು ಮರೆಯಬಹುದು ಯಮರಾಜ. ಆದರೆ ವಯಸ್ಸಿಗೆ ಬಂದ ನಿನ್ನಂತ ಬಣ್ಣದ ಚಿಟ್ಟಗಳ ಹೆಸರು ಹಚ್ಚಾಗಿರುತ್ತದೆ. ಹಸಿದಿರುವ ನನಗೆ ಕಾಮದೂಟವನ್ನು ಉಣಿಸಿ ಸಕಲಾಭರಣಗಳಿಂದ ಕಂಗೊಳಿಸುವ ನನ್ನ ಪ್ರಣಯ ರಾಣಿ. ಸಾಕು ಬಾಯ್ ಮುಚ್ಚೋ ನೀಚ. ನೋಡಿ, ಈಗಾಗಲೇ ನಾನು ಮದುವೆ ಆದ ಹೆಣ್ಣು ಈ ರೀತಿ ಒಂಟಿ ಸ್ಥಳದಲ್ಲಿ ಸಿಕ್ಕು ಒಂದು ಗಂಡಸಿನ ಜೊತೆ ಮಾತನಾಡುತ್ತಾ ನಿಂತರೆ ನಮ್ಮಿಬ್ಬರ ಬಗ್ಗೆ ಸಮಾಜ ಕೆಟ್ಟದಾಗಿ ಮಾತನಾಡುತ್ತೆ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ನನಗೆ ದಾರಿ ಬಿಡಿಯಲ್ಲ. ಅಪ್ಪಿ ಮುದ್ದಿಟ್ಟು ಪ್ರೇಮದ ಲೋಕದಲ್ಲಿ ಈ ಜಾಡಬೇಕೆಂದಿರುವ ಈ ರಸಿಕನಿಗೆ ಅಣ್ಣ ಎಂದು ಕರೆಯಲೇ ಹುಚ್ಚು ಎಣ್ಣೆ. ಬಲೆಗೆ ಸಿಕ್ಕ ಅಕ್ಕಿಯ ಪುಕ್ಕವನ್ನು ಅದರ ಪ್ರಣಯ ರಾಜನ ಬೇಡ. ನೀನಾಗಿಯೇ ಬಂದು ಸುಖ ನೀಡಿದರೆ ನೀ ಮುಡಿದಿರುವ ಮಲ್ಲಿಗೆ ಪಾಡದಂತೆ ಮನೆ ಸೇರಿಕೊಳ್ಳುವೆ. ಇಲ್ಲವಾದರೆ ಏನ್ ಮಾಡ್ತೀಯೋ ಮತ್ತೆ ಹೀನ ಮೊತ್ತ ಮಾನವ. ಕಬ್ಬಿಣದ ಸಲಾಟೆಗಳ ಬಹುದಿನದಿಂದ ಬಂದಿಯಾಗಿದ್ದ ಹುಲಿ ರಾಜ ಬಿಡುಗಡೆಯಾಗಿ ಹೊರಗಡೆ ಬಂದಾಗ ಕಣ್ಣಿಗೆ ಕಂಡ ಪ್ರಾಣಿಗಳನ್ನು ಕಿತ್ತು ತಿನ್ನುವ ಹಾಗೆ ಉಚ್ಚತ್ತು ಕಚ್ಚುವೆ. ಅದು ಎಂದಿಗೂ ಸಾಧ್ಯವಿಲ್ಲ ಅಂತ ತಿಳಿದುಕೋ. ನಿಮ್ಮಂತ ಕಂಡ ಕಾಮುಕರಿಗೆ ಸುಖ ನೀಡುವುದಕ್ಕೆ ನಾನೇನು ನೀತಿಗೆಟ್ಟ ಹೆಣ್ಣಲ್ಲ. ನಿಮ್ಮಂತ ಕಾಮುಕರಿಗೆ ಬಾಯಲ್ಲಿ ಎಲೆರಿಕೆ ಹಾಕಿಕೊಂಡು ಮುಖಕ್ಕೆ ಮಂಗಳಾರತಿ ಆಗುವವರೆಗೆ ಕ್ಯಾಕರಿಸಿ ಉಗಿಯಬೇಕು. ಅಂದಾಗ ಬುದ್ಧಿ ಬರುತ್ತದೆ ನಿಮ್ಮಂತ ನಾಲ್ಕ ಗಂಡಸರಿಗೆ. ಮಾತಿನ ಹೇಳ್ತಾ ಇದ್ದೇನೆ, ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಗೌರಿ. ಯುಗಾದಿಯ ಸಿಹಿದೂಟದೊಡನೆ ಕಾಮದ ರಸದೂಟವನ್ನು ನಲಿದಾಡಬೇಕೆಂದು ಬಂದಿರುವೆ. ನನ್ನ ಛಾಯೆ ಬಾಯಿ ಮುಚ್ಚೋ ನೀಚ. ಶ್ರೀಮಂತರ